ಏನಂತ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ 4:45 ಮೆತ್ತೆ ಬರ್ತೈತೆ ಮಲಗಂಗಿಲ್ಲ ಡ್ಯೂಟಿ. ಸೊ ಎಲ್ಲರೂ ನೀವು ನಿಮ್ಮ ಮನೇಲಿ ಆರಾಮ್ಸಾಗಿ ಮಲ್ಕೊಂಡಿರ್ತೀರ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇನ್ನೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ. ಸೊ ನಾನು ಯಾವ ಟೈಮಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ. ಮಾರ್ನಿಂಗ್ 5 o'clock ಆಗ್ತಾಯಿದೆ. 5 ಆಗಿದೆ. 5:10ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜೋರಾಗಿ ನಿದ್ರೆ ಬರ್ತಾಯಿದೆ, ಏನು ಮಾಡೋದು, ಮಲ್ಗಂಗಿಲ್ಲ, ಡ್ಯೂಟಿಯಲ್ಲಿದ್ದೀನಿ. ಸೊ ಇವತ್ತು ನನ್ನ ಲಾಸ್ಟ್ ನೈಟ್ ಡ್ಯೂಟಿ ಅಪ್ಪ ಅಂತೂ ನನ್ನ ಒಂದು ನೈಟ್ ಡ್ಯೂಟಿ ಮುಗೀತು. ಯಾವಾಗ ಬೆಳಗ್ಗೆ ಆಗುತ್ತೋ ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಮಾಡೋಕ್ಕಾಗಲ್ಲ, ಡ್ಯೂಟಿ ಅಂದಮೇಲೆ ಹಿಂಗೆ ಇರುತ್ತೆ, ಮಾಡಬೇಕು ಅಷ್ಟೇ. ನಿದ್ದೆ ಬಂದ್ರೂ ಕಂಟ್ರೋಲ್ ಮಾಡ್ಕೋಬೇಕು, ಹಾಗೆಲ್ಲ ಮಲ್ಗಂಗಿಲ್ಲ. ಸೊ ಹೇಳೋಕ್ಕಾಗಲ್ಲ, ICU ಅಂದಮೇಲೆ ಯಾವ ಟೈಮಲ್ಲಿ ಯಾವ ಪೇಷೆಂಟು ಯಾವ್ಯಾವ ಟೈಮಲ್ಲಿ ಬರುತ್ತೆ, ಹೆಂಗೆ ಬರುತ್ತೆ, ಯಾವ್ಯಾವ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ಅಂತೇಳಿ. ಪ್ರೊಫೆಷನ್ ಏನಿದೆ ನೋಡಿ, ತುಂಬ ಜನ ನೈಟ್ ಡ್ಯೂಟಿ ಇರುತ್ತೆ ಅಂಥೇಳಿ ಒಂದು ಕೋರ್ಸ್ ಮಾಡೋಂಗಿಲ್ಲ. ತುಂಬ ಜನ ನೈಟ್ ಡ್ಯೂಟಿ ಸಲುವಾಗಿ ಬೇಡಪ್ಪ ಬೇಡ ಅಂತ ಹೇಳ್ತಾರೆ. ಸೊ ಅದು ಒಂದು ಆಪ್ಷನಲ್ ಅಂದರೆ ಟೀಚರ್ಗೆ ಹೋಗ್ಬಿಡ್ತಾರೆ. ಹಂಗೇನೇ ಇಲ್ಲ, ಮಾಡ್ಕೊತ ಹೋದರೆ ಎಲ್ಲನೂ ಈಸಿನೇ ಇರುತ್ತೆ. ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ವಲ್ಪ ನೈಟೆಲ್ಲ ನಿದ್ದೆಗೆಟ್ಟು ಮಾಡೋಕ್ಕೆ, ಬಟ್ ಮಾಡಲೇಬೇಕು. ನಮ್ಮನ್ನ ನಂಬ್ಕೊಂಡು ಒಳಗಡೆ ಪೇಷಂಟ್ ಇರುತ್ತಲ್ಲ, ಸೊ ಅದರ ಒಂದು ಟೇಕ್ ಕೇರ್ ಮಾಡೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಏನು ಮಾಡೋದು, ಮಾಡಬೇಕು, ಹೌದಲ್ವಾ? ಈ ಒಂದು ಪ್ರೊಫೆಷ್ನಲ್ನ ಆರಿಸ್ಕೊಂಡ್ಮೇಲೆ ನಮ್ಮದೇನು ಕರ್ತವ್ಯ ಇದೆ ಆ ಕೆಲಸ ನಾವು ಮಾಡಬೇಕು. ಸೊ ವರ್ಕ್ ಇಸ್ ವರ್ಷಿಪ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮತ್ತೇನಿಲ್ಲ, ಈ ಟೈಮಲ್ಲಿ ನನಗೆ ಬಿಸಿ ಬಿಸಿ ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಕುಡಿಯೋಂಗಿಲ್ಲ. ಈ ಟೈಮಲ್ಲಿ ಯಾರು ಚಾಯ್ ತಂದು ಕೊಡ್ತಾರೆ, ಟೀ ತಂದು ಕೊಡ್ತಾರೆ ನನಗೆ. ಸೊ ನೋಡೋಣ, 6 o'clock ಆಗಿದ ತಕ್ಷಣ ಕಾಫಿ ಟೀ ಏನಾದರೂ ತೋರಿಸ್ಕೊಂಡು ಕುಡಿಯೋಣ ಅಂತ. ಸೊ ಮತ್ತೆ ಸಿಗ್ತೀನಿ. ಒಳಗಡೆ ಸ್ವಲ್ಪ ಕೆಲಸ ಇದೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ವ್ಲಾಗ್ನ ಸೊ ಎಲ್ಲ ವರ್ಕೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ಫೈಲ್ ವರ್ಕ್ ಅಷ್ಟೇ ಪೆಂಡಿಂಗ್ ಇದೆ. ಮೆಡಿಸಿನ್ಸ್ ಎಲ್ಲನೂ ಕೊಟ್ಟಿದ್ದೀನಿ. ಈ ಟೈಮಲ್ಲಿ ಬಿಸಿ ಬಿಸಿಯಾಗಿ ಚಾಯ್ ಕುಡಿಬೇಕು ಅನ್ನಿಸ್ತಾ ಇದೆ. ಯಾರು ತಂದು ಕೊಡೋರು ಯಾರೂ ಇಲ್ಲ. ಈ ಟೈಮಲ್ಲಿ ಕಳಿಸ್ಬೇಕಂತಂದ್ರೂ ಅಲ್ಲಿ ಅಟೆಂಡರ್ಸ್ ಎಲ್ಲರೂ ಯಾರೂ ಇಲ್ಲ ಅಲ್ಲಿ. ಸೊ ಬನ್ನಿ, ನಾನಿದೆ ಹಿಂಗೆ ಸ್ವಲ್ಪ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡಿ. ಸೊ ಇತ್ತೀಚೆಗೆ ಫಾಲೋವರ್ಸ್ ಎಲ್ಲರೂ ಜಾಸ್ತಿ ಆಗ್ತಾಯಿದ್ದಾರೆ, ತುಂಬ ಖುಷಿ ಆಗ್ತಾಯಿದೆ ನನಗೆ. ಸೊ 5:30 ಆಗ್ತಾಯಿದೆ ನೋಡಿ. ಇವಾಗ ಒಬ್ಬರು ಎದ್ದೇಳ್ತಾ ಇದ್ದಾರೆ ನೋಡಿ. ಹೆಂಗಿದೆ ನೈಟ್ ಡ್ಯೂಟಿಯಲ್ಲಿ, ನಾವು ಮಾತ್ರ ಎದ್ದು ಕುಂತ್ಕೊಳ್ಬೇಕು, ನಾವು ಮಾತ್ರ ನೋಡಿ. ಹಿಂಗೆ ಇರುತ್ತೆ ನೈಟ್. ಇವಾಗಾದರೂ ಸ್ವಲ್ಪ ಲೈಟ್ ಹಾಕಿದ್ದೀನಿ, ಆಮೇಲೆ ಎಲ್ಲ ಲೈಟ್ ಆಫ್ ಆಗುತ್ತೆ ನೋಡಿ. ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಸೆಕ್ಯೂರಿಟಿ ಮತ್ತು ನಾವು ಅಷ್ಟೇ. ಮತ್ತು ನಮ್ಮ ಪೇಷಂಟ್ ಬೇಬೀಸ್ ಏನಿದೆ ಅಷ್ಟೇ ನೋಡಿ. ಹಾಗೆ ಎದ್ದಿರಬೇಕು. ಅಲ್ಲಿ ಸೆಕ್ಯೂರಿಟಿ ನೋಡಿ ಸಿನ್ಸಿಯರಾಗಿ ಡ್ಯೂಟಿ ಹೆಂಗೆ ಮಾಡ್ತಾಯಿದ್ದಾರೆ, ಕಾಣಿಸ್ತಾ ಇದೆಯಾ ಅಲ್ಲಿ ಡಾಕ್ಟರ್ ಸ್ನೇಹ. ನಾನು ಹೋಗಿ ಬರ್ತದಲ್ಲ ದುಡ್ಡು. ಸೊ ಇದು ನನ್ನ ಬ್ಲಡ್ ಕೆಲವೊಂದು ಟೆಸ್ಟ್ಗೋಸ್ಕರ ಸ್ಯಾಂಪಲ್ನ ತೆಗೆದು ಕಳಿಸ್ತಾ ಇದ್ದೀನಿ. ಅದಾಗಿದ ತಕ್ಷಣ ಇವಾಗ ನನ್ನ ಈ ಒಂದು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಹೋಗುವ ಸಮಯ ಕೊನೆಗೂ ಬಂದೇ ಬಿಡ್ತು. ಸೊ ಇವಾಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಕ್ಕಿಂತ ಮುಂಚೆ ನಮ್ಮ ಒಂದು ಸೈನ್ ಏನಿರುತ್ತೆ ಅದನ್ನು ಸೈನ್ ಮಾಡಿಬಿಟ್ಟು ಹೋಗಬೇಕು. ಸೊ ಸೈನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ಒಂದು ಬಯೋಮೆಟ್ರಿಕ್ ಏನಿದೆ ನೋಡಿ, ಇದು ಡೈಲಿ ನಾವು ಪಂಚ್ ಮಾಡೋಗಬೇಕು. ಇಲ್ಲ ಅಂತಂದರೆ ಆ ದಿನದ ನಮ್ಮ ಸ್ಯಾಲ್ರಿ ಕಟ್, ಡ್ಯೂಟಿಗೆ ಹೋದರೂ ಮಾಡಿದ್ರೂ ಸಹ ವೇಸ್ಟ್. ಈ ಥರ ಮಾಡಿಲ್ಲ ಅಂತಂದರೆ ಸೊ ಬಯೋಮೆಟ್ರಿಕ್ ಪಂಚ್ ಏನಿದೆ ಕಂಪಲ್ಸರಿ ಮಾಡಬೇಕು.
ಸೊ ನೈಟ್ ಡ್ಯೂಟಿ ಮಾಡಿ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮುಖ ನೋಡಿ ಹೆಂಗಾಗ್ಬಿಟ್ಟೈತೆ, ನಂದು ಬಾಡಿ ಬಕ್ಕಣ್ಣಾಗೋಗ್ಬಿಟ್ಟೈತೆ. ಸೊ ಆಯಿತು, ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ತಿಂದುಬಿಟ್ಟು ಸ್ವಲ್ಪ ಟೀ ಆದರೂ ಕಾಫಿ ಕುಡಿದ್ಬಿಟ್ಟು ಮಲ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಎದ್ದು ಮಧ್ಯಾಹ್ನ ಲಂಚ್ ರೆಡಿ ಮಾಡಬೇಕು. ಸೊ ನೋಡಿ, ಸುಸ್ಲ ಮಾಡ್ತಾ ಇದ್ದೀವಿ. ಸೊ ನಾ ಏನು ಹಾಕಲ್ಲ, ಜಸ್ಟ್ ಉಳ್ಳಾಗಡ್ಡೆ, ಹಸಿಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಈ ಥರ ಮಂಡೋಳು ಹಾಕಿ ಕಲಸಿಟ್ಬಿಡ್ತೀನಿ. ಸೊ ರೆಡಿಯಾಗಿದೆ. ತಿಂದಿದ್ದೀನಿ ನಾನು. ತಿಂದು ಇವಾಗ ಟೀನ ಕುಡಿತಾ ಇದ್ದೀನಿ. ನೋಡಿ, ಈ ಕಿಚನಲ್ಲಿ ಈ ಹುಳ ಬಂದುಬಿಟ್ಟಿತ್ತು. ಸೊ ಇದಕ್ಕೆ ಗ್ರಾಸ್ ಹೋಪೋ ಏನೋ ಸಮಥಿಂಗ್ ಅಂತಾರೆ. ಬಟ್ ನಾವು ಚಿಕ್ಕವರಿರೋ ಟೈಮಲ್ಲಿ ಇಂಥ ಹುಳಗಳನ್ನ ತುಂಬ ನೋಡಿದ್ದೀನಿ ನಾನು. ಇದನ್ನು ನೋಡಿದಾಗ ನಾವೆಲ್ಲ ತಾತನ ಕುದುರೆ ಅಂತೇಳಿ ಎಲ್ಲ ಅಂತ ಇದ್ವಿ. ಇದಕ್ಕೆ ಪರ್ಟಿಕ್ಯುಲರಾಗಿ ಆ ಕನ್ನಡದಲ್ಲಿ ಇದಕ್ಕೆ ಏನು ಹೇಳ್ತಾರೆ ಅಂತ ನನಗೆ ಹೆಸರು ಗೊತ್ತಿಲ್ಲ. ಸೊ ಇದಾಗಿದ್ದು ನನ್ನ ಈ ಒಂದು ದಿನದ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನನ್ನ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಇನ್ನೊಂದು ವ್ಲಾಗ್ ಮುಖಾಂತರ ನಾನು ನಿಮ್ಮೆಲ್ಲರ ಎದುರಿಗೂ ಬರ್ತೀನಿ. ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇದೇ ಥರ ನನ್ನನ್ನು ಬೆಳೆಸಿ ಹರಿಸಿ ಅಂತ ಹೇಳ್ತೀನಿ. ಸೊ ಮತ್ತೇನಿಲ್ಲ, ಮತ್ತೊಂದು ವೀಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿಯವರೆಗೂ ಲವ್ ಯು ಆಲ್.